ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರವೇ ನಮಃ. ಆತ್ಮೀಯರೇ, ಇಂದು 16ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಗುರುವಾರ. ಈ ದಿವಸದ ಪಂಚಾಂಗ ಏನಿದೆ ಹೇಳುವಂಥದ್ದನ್ನು ನೋಡೋಣ. ಭಚಕ್ರದಲ್ಲಿಯ ಗ್ರಹಸ್ಥಿತಿ ನೋಡೋಣ. ರಾಶಿಫಲ ಏನಿದೆ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಆಗಿರತಕ್ಕಂಥದ್ದು. ವಾರ ಗುರುವಾರವಾಗಿದೆ. ಈ ದಿವಸ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ವಜ್ರನಾಮ ಯೋಗ, ಉಪರಿ ಸಿದ್ಧಿನಾಮ ಯೋಗ, ಕೌರವಕರ್ಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿವಸದ ಗ್ರಹಸ್ಥಿತಿಯನ್ನು ನೋಡುವಾಗ ಮೇಷರಾಶಿ ಶೂನ್ಯ ರಾಶಿ, ವೃಷಭ ರಾಶಿಯಲ್ಲಿ ಕುಜ ಇದ್ದಾನೆ, ಮಿಥುನ ರಾಶಿಯಲ್ಲಿ ರವಿ ಬುಧರ ಯುತಿ ಇದೆ, ಕರ್ಕಾಟಕ ರಾಶಿಯಲ್ಲಿ ಇನ್ನೇನು ನಾಳೆಗೆ ರವಿ ಬದಲಾವಣೆ ಆಗ್ತಾನೆ. ದಕ್ಷಿಣಾಯಣ, ನಿಜವಾಗಿ ದಕ್ಷಿಣಾಯಣ ಆರಂಭವಾಗ್ತದೆ ನಾಳೆಯ ದಿವಸ. ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾನೆ, ಸಿಂಹ ರಾಶಿಯಲ್ಲಿ ಶುಕ್ರ, ಕೇತು ಮತ್ತು ಮಾಂದಿಯರ ಯುತಿ, ಕನ್ಯಾ ಶೂನ್ಯ, ತುಲಾ ಶೂನ್ಯ, ವೃಶ್ಚಿಕ ಶೂನ್ಯ, ಧನುಷ್ ಶೂನ್ಯ, ಮಕರವೂ ಶೂನ್ಯ ರಾಶಿ. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ ಇರುವಂತಹದ್ದು ಇವತ್ತಿನ ಗ್ರಹಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ, ಬಡ್ಡಿ ವ್ಯವಹಾರವನ್ನು ಮಾಡ್ಕೊಳ್ತೀರಿ, ಅದರಿಂದ ನಿಮಗೆ ತೊಂದರೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧನ ನಷ್ಟ, ವ್ಯಾಪಾರ ನಷ್ಟ, ಉದ್ಯೋಗ ನಷ್ಟ ಇತ್ಯಾದಿಗಳು ಉಂಟಾಗ್ತದೆ. ಮಾನಸಿಕವಾಗಿ ವ್ಯಥೆ ಪಡುವಂತಹ ಸನ್ನಿವೇಶ ಇದೆ ಇವತ್ತಿನ ದಿವಸ. ತುಂಬ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು ಮೇಷರಾಶಿಯವರು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಚಂಡಿಕಾ ಪಾರಾಯಣವನ್ನು ಮಾಡಿಕೊಳ್ಳಿ. ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಮಂತ್ರದಿಂದ ಚಂಡಿಕಾ ಪಾರಾಯಣವನ್ನು ಮಾಡಿಸುವುದರಿಂದ, ಪಲ್ಲವ ಪಾರಾಯಣವನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವೃತ್ತಿಯಾಗಿ ಸುಖ ಸಂಪತ್ತು ಉಂಟಾಗುವಂತಹ ಸಾಧ್ಯತೆ ಮೇಷರಾಶಿಯವರಿಗೆ. 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಪೂರ್ವ ದಿಕ್ಕು, ಸುಬ್ರಹ್ಮಣ್ಯ ದೇವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಅಂಗಾರಕನಿದ್ದಾನೆ, ಸಪ್ತಮಾಧಿಪತಿ. ಮನಸ್ಸಿಗೆ ಸಮಾಧಾನ ಇಲ್ಲ, ಸಂಸಾರದಲ್ಲಿ ಕ್ಷೋಭೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಸಂಸಾರದಲ್ಲಿ ಬೇಸರ ಉಂಟಾಗುವಂತಹ ಸಾಧ್ಯತೆ, ಸಂಸಾರವೇ ಬೇಡ ಹೇಳುವಂತಹ ಭಾವನೆ ಮೂಡುವಂತಹ ಸಾಧ್ಯತೆ ಇದೆ. ಕುಜನ ಮೇಲೆ ಶನಿ ದೃಷ್ಟಿ ಇದ್ದದ್ದರಿಂದ ನೋಡಿ, ನಿಮ್ಮ ರಾಶಿ ಅಧಿಪತಿ ಸುಖಸ್ಥಾನದಲ್ಲಿ ಉದರ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ಕೇತುವಿನೊಟ್ಟಿಗೆ ನಿಂತುಕೊಂಡಿದ್ದಾನೆ ಅಂತಂದರೆ ಹೊಟ್ಟೆಯಲ್ಲಿ ತಳಮಳ ಉಂಟಾಗ್ತದೆ. ನಾಗ ಸಂಬಂಧವಾದಂತಹ ದೋಷದಿಂದ ನಿಮಗೆ ಸರ್ಪಬಾಧೆ ಅಥವಾ ನಾಗಬಾಧೆ ಉಂಟಾಗುವಂತಹ ಸಾಧ್ಯತೆ ಇದೆ ಇಂದಿನ ದಿವಸ. ಧನಸ್ಥಾನದಲ್ಲಿ ರವಿ ಬುಧರ ಯುತಿ ಇದ್ದದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಚೇತರಿಕೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲ ದೋಷ ನಿವಾರಣೆಯಾಗಿ ಸುಖ ಪ್ರಾಪ್ತಿಗೆ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಚಾಂದ್ರೇ ಕಲಾ ಯಥಾ ಶುಕ್ಲೇ ವರ್ಧತೆ ಸಾ ದಿನೇ ದಿನೇ. ನೋಡಿ, ದಿವಸಕ್ಕೂ ಅಭಿವೃದ್ಧಿ ಆಗುವುದಕ್ಕೆ ಲಕ್ಷ್ಮೀನಾರಾಯಣ ಪಾರಾಯಣ ಅತ್ಯಂತ ಶ್ರೇಷ್ಠ. ಮಾಡ್ಕೊಳ್ಳಿ, ಅದರಿಂದ ಶುಭ ಉಂಟಾಗ್ತದೆ. 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣ, ಅನ್ನಪೂರ್ಣೇಶ್ವರಿ ದೇವಿ, ಪೂರ್ವ ದಿಕ್ಕು, ಇದೆಲ್ಲ ಹಿತವಾಗಿರತಕ್ಕಂಥದ್ದು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಬುಧರ ಯುತಿ ಇದ್ದದ್ದರಿಂದ ನಿಪುಣ ಯೋಗ ಇದೆ. ವಿದ್ಯಾವಂತರಾಗ್ತೀರಿ, ಬುದ್ಧಿವಂತರಾಗ್ತೀರಿ, ಜ್ಞಾನವಂತರಾಗುವಂತಹ ಯೋಗದ ಲಕ್ಷಣಗಳು. ಕೌಟುಂಬಿಕವಾದ ಹಿನ್ನೆಲೆಯಲ್ಲಿ ನಿಮಗೆ ಯಶಸ್ಸುಂಟಾಗುವಂತಹ ಸಾಧ್ಯತೆ ಇದೆ. ತಂದೆಯ ಕಾಲದಲ್ಲಾಗಿರಲಿ, ಅಜ್ಜನ ಕಾಲದಲ್ಲಾಗಿರಲಿ, ಗಣ್ಯ ವ್ಯಕ್ತಿಗಳಾಗಿದ್ದು ಕುಟುಂಬದ ಹಿರಿಮೆಯನ್ನು ಹೆಚ್ಚಿಸುವಂತಹ ಒಂದು ಯೋಗ ಇರತಕ್ಕಂತಹದ್ದು ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ. ಗುರು ಜ್ಞಾನಕಾರಕನಾಗಿದ್ದು ಧನಸ್ಥಾನದಲ್ಲಿ, ವಿದ್ಯಾಸ್ಥಾನದಲ್ಲಿ ಇದ್ದರಿಂದ ವಿದ್ಯಾಭಿವೃದ್ಧಿ, ಜ್ಞಾನವೃದ್ಧಿ ಆಗುವಂತಹ ಲಕ್ಷಣ. ಚಂದ್ರನೂ ಸಹಿತವಾಗಿ ದ್ವಿತೀಯ ಸ್ಥಾನದಲ್ಲಿದ್ದರಿಂದ ಬೆಳೆ ಬೇಸಾಯದಿಂದ ನಿಮಗೆ ಯಶಸ್ಸು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ, ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕು, ಪೂರ್ವ ದಿಕ್ಕು, ಹಸಿರು ಬಣ್ಣದ ಬಟ್ಟೆಗಳು, ವಿಷ್ಣು ದೇವರು, ಇವೆಲ್ಲ ನಿಮಗೆ ಹಿತವಾಗಿರುತ್ತದೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಚಂದ್ರ ಸ್ವಕ್ಷೇತ್ರದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ, ಗುರುವಿನ ಒಟ್ಟಿಗಿದ್ದಾನೆ. ಗಜಕೇಸರಿ ಯೋಗದ ಕಾಲ, ಕೇಂದ್ರಾಧಿಪತ್ಯ ಯೋಗದ ಕಾಲವಾಗಿರತಕ್ಕಂತಹದ್ದು. ಆದ್ದರಿಂದ ಉನ್ನತಿ ಸಿಗುವಂತಹ ಸಾಧ್ಯತೆ, ಬಡ್ತಿ, ಉನ್ನತಿ, ಪ್ರಮೋಷನ್ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದರೆ ಆಶ್ಲೇಷ ನಕ್ಷತ್ರ ಇರುವುದರಿಂದ ನಾಗಶಾಂತಿ, ಆಶ್ಲೇಷಾಬಲಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಸಂದರ್ಭ. ಕುಟುಂಬದ ಶುದ್ಧಿಗಾಗಿ ನಾಗಶಾಂತಿ ಅವಶ್ಯ.
ಮಾಡ್ಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು ಬಳಸಬೇಕಾದಂತಹ ಸಂಖ್ಯೆ 2. ನೀವು ಬಳಸಬೇಕಾಗಿರ್ತಕ್ಕಂತಹ ವಸ್ತ್ರ ಬಿಳಿ ಬಣ್ಣ, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು, ಜೊತೆಯಲ್ಲಿ ದುರ್ಗಾದೇವಿ, ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದಾಗಿದೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಲಾಭಸ್ಥಾನದಲ್ಲಿರುವುದರಿಂದ ಒಳ್ಳೆಯ ಲಾಭ, ಬುಧನೊಟ್ಟಿಗಿರುವುದರಿಂದ ವಿದ್ಯಾವಂತರಾಗುವಂತಹ ಯೋಗ, ವಿದ್ಯಾಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುವಂತಹ ಯೋಗ, ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಡುವಂತಹ ಯೋಗ, ಬೋಧಕರಿಗೆ ಸಾಕಷ್ಟು ಅನುಕೂಲ ಉಂಟಾಗ್ತದೆ. ಈ ಸಂದರ್ಭದಲ್ಲಿ ನೋಡಿ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ರಾಹು ಇದ್ದಾನೆ, 8ನೇ ಮನೆಯಲ್ಲಿ ಶನಿ ಇದ್ದಾನೆ. ಹೀಗಾಗಿ 2 ದೋಷಗಳೇ ಸಪ್ತಮಾಷ್ಟಮದಲ್ಲಿ. ಹೀಗಾಗಿ ದಾಂಪತ್ಯ ಜೀವನದಲ್ಲಿ ಅರ್ಥಾತ್ ಕುಟುಂಬದಲ್ಲಿ ಯಾವುದೇ ರೀತಿಯಂತಹ ಕುಂದುಕೊರತೆಗಳು ಉಂಟಾಗದ ರೀತಿಯಲ್ಲಿ ನೀವು ನೋಡಿಕೊಳ್ಳಬೇಕು ಅಂತ ಆದರೆ ಇವತ್ತಿನ ದಿವಸ ಸಾಧ್ಯವಾದರೆ ಆಶ್ಲೇಷಾವರಿಯನ್ನ ಅಥವಾ ನಾಗಶಾಂತಿಯನ್ನ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. ಅಥವಾ ನಾಗದೇವರಿಗೆ ವಿಶೇಷವಾಗಿ ಇವತ್ತಿನ ದಿವಸ ಪಂಚಾಮೃತ ಅಭಿಷೇಕವನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಎಳ್ಳಿನಿಂದ ಶಿವನಿಗೆ ಅರ್ಚನೆಯನ್ನು ಮಾಡಿಸಿ, ಆಗ ಶನಿ ದೋಷವು ನಿವಾರಣೆ ಆಗ್ತದೆ. ಅಷ್ಟಮ ಶನಿಯ ದೋಷ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 1, ಕೆಂಪು ಬಣ್ಣ, ಪೂರ್ವ ಮತ್ತು ದಕ್ಷಿಣ ದಿಕ್ಕು, ಮೃತ್ಯುಂಜಯ ದೇವರು, ಇದೆಲ್ಲ ನಿಮಗೆ ಹಿತ. ಈಗ ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಕರ್ಮರಾಶಿಯಲ್ಲಿದ್ದರಿಂದ ಉದ್ಯೋಗದಲ್ಲಿ ಯಶಸ್ಸು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಸೇನಾನಿಗಳಿಗೆ ಅನುಕೂಲವಾಗುವಂತಹ ಸಾಧ್ಯತೆಗಳು, ಗಡಿ ಪ್ರದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಅಭಿವೃದ್ಧಿಯ ಲಕ್ಷಣಗಳು, ಆರೋಗ್ಯ ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣ, ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಇದೆ ಕನ್ಯಾರಾಶಿಯವರಿಗೆ. ಜೊತೆಯಲ್ಲಿ ಹಸಿರು ಬಣ್ಣದ ಬಟ್ಟೆಯನ್ನು ನೀವು ಧಾರಣೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಮಹಾವಿಷ್ಣುವನ್ನು ಆರಾಧನೆ ಮಾಡುವುದರಿಂದ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಕನ್ಯಾರಾಶಿಯವರಿಗೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯರಾಶಿಯಲ್ಲಿರ್ತಕ್ಕಂತಹ ರವಿ ಬುಧರು ಸಾಕಷ್ಟು ಅನುಕೂಲವನ್ನು ಮಾಡಿಯಾರು. ಕರ್ಮರಾಶಿಯಲ್ಲಿ ಗುರು ಇದ್ದದರಿಂದ ಉದ್ಯೋಗ ಬದಲಾವಣೆಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಏಕಾದಶಿ ಭಾವದಲ್ಲಿ ಶುಕ್ರ ಕೇತುವಿನೊಟ್ಟಿಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ಮಾಟ ಮಂತ್ರಾದಿಗಳ ಭಯ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ. ಪಂಚಮದಲ್ಲಿ ರಾಹು ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ರಿಂದ ನಾಗದೋಷದಿಂದ ಬಳಲಿ ಬೆಂಡಾಗಿ ಕುಗ್ಗಿ ಹೋಗ್ತೀರಿ. ಇದೆಲ್ಲ ಪರಿಹಾರಕ್ಕಾಗಿ ನಾಗಶಾಂತಿ, ಆಶ್ಲೇಷಾಬರಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ಕಾಲಘಟ್ಟದಲ್ಲಿ. ಪರಿಹಾರವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6, ಬಿಳಿಯ ಬಣ್ಣ, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು, ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ, ಲಕ್ಷ್ಮೀ, ಯಕ್ಷೇವ, ಭೃಗುನಂದನ ಹೇಳುವ ಪ್ರಕಾರವಾಗಿ ಈ 3 ದೇವತಾ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಭಾವಪುಷ್ಟಿ ಯೋಗ, ನಿಮ್ಮ ರಾಶಿಯಾಧಿಪತಿ ನೋಡ್ತಾ ಇದ್ದಾನೆ, ಕುಜನ ದೃಷ್ಟಿ ಇದೆ. ಹೀಗಾಗಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಕೆಲವರಿಗೆ ಮಾತ್ರ. ಜೊತೆಯಲ್ಲಿ ಕೆಲವರಿಗೆ ಕುಜನರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಕುಬುದ್ಧಿಯಿಂದ ಕುಜನರು ನಿಮಗೆ ತೊಂದರೆ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಕೆಟ್ಟ ಅಭಿಪ್ರಾಯಗಳು ಮೂಡಿ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಜಾಗೃತಿಯಾಗಿರಬೇಕು ನೀವು. ಜೊತೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಆರೋಗ್ಯ ಸ್ಥಾನದಲ್ಲಿ ರಾಹು ಇದ್ದದ್ರಿಂದ ಆರೋಗ್ಯದಲ್ಲಿ ಏರ್ಪೇರಾಗ್ತದೆ, ಆರೋಗ್ಯದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು, ಮನಸ್ಸಿಗೆ ಸಮಾಧಾನ ಇಲ್ಲದೆ ತೊಂದರೆಯನ್ನು ಅನುಭವಿಸ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ನಾಗದೇವತಾ ಆರಾಧನೆಯನ್ನ, ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನ ಮಾಡಿಕೊಳ್ಳಿ. 9 ನಿಮ್ಮ ಸಂಖ್ಯೆ, ನವನಾಗ ಅಲ್ವಾ, 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ, ಸುಬ್ರಹ್ಮಣ್ಯನ ಅನುಗ್ರಹದಿಂದ, ನಾಗದೇವರ ಅನುಗ್ರಹದಿಂದ ಕಷ್ಟ ನಿವಾರಣೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಕರ್ಮಾಧಿಪತಿಯಾದಂತಹ ಬುಧನು ಸಪ್ತಮ ಸ್ಥಾನದಲ್ಲಿ ಕೇಂದ್ರದಲ್ಲಿದ್ದರಿಂದ ಒಳ್ಳೆಯ ಯೋಗ ಇರತಕ್ಕಂತಹದ್ದು ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಗಂಡನಿಗೆ. ಸಪ್ತಮದಲ್ಲಿರ್ತಕ್ಕಂತಹ ಬುಧನು ಒಳ್ಳೆಯ ಫಲವನ್ನು ನೀಡುವಂತಹ ಸಾಧ್ಯತೆ, ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗಬಹುದು, ಅಥವಾ ದೊಡ್ಡ ಉದ್ಯೋಗಕ್ಕೆ ಹೋಗುವಂತಹ ಯೋಗ ಬರ್ಬೋದು. ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂತಹ ಸಂದರ್ಭ ಇದೆ. ಬಂಧು ಬಾಂಧವರ ಹಿತವಚನವನ್ನು ಕೇಳಬೇಕಂತಹ ಸಂದರ್ಭ ಬಂದಿತ್ತು ಧನುರಾಶಿಯವರು ವಿಶೇಷವಾಗಿ 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಉತ್ತರ ದಿಕ್ಕು, ಗುರು ರಾಯರ ಸೇವೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಇವತ್ತಿನ ಗುರುವಾರ ದಿವಸ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿಯಂತಹ ಕುಜನು ಪಂಚಮ ಸ್ಥಾನದಲ್ಲಿದ್ದರಿಂದ ನಿಮ್ಮ ಪ್ರತಿಭೆಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಪಂಚಮ ಸ್ಥಾನ ಬುದ್ಧಿಸ್ಥಾನವಾದ್ದರಿಂದ ಬುದ್ಧಿಯಲ್ಲಿ ಮಂಕಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಿವೇಕವನ್ನು ಕಳ್ಕೊಳ್ತೀರಿ, ಹಲವಾರು ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ, ತೊಂದರೆಯನ್ನು ಅನುಭವಿಸ್ತೀರಿ. ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಗುರು ಚಂದ್ರರು ನಿಮಗೆ ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗುರು ಸೇವೆಯನ್ನು ಮಾಡಿಕೊಳ್ಳಿ, ಕಾರ್ಯಸಿದ್ಧಿಯಾಗ್ತದೆ. ನಾಗದೇವರ ಅನುಗ್ರಹವನ್ನು ಪಡ್ಕೊಳ್ಳಿ, ನಿಮ್ಮ ಜೀವನವೇ ಪಾವನವಾಗ್ತದೆ. ಶುಭಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 8ರ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಮೃತ್ಯುಂಜಯನ ಅನುಗ್ರಹವನ್ನು ಪಡೆಯುವುದರಿಂದ ಮಕರ ರಾಶಿಯವರೆಗೆ ಇಷ್ಟಾರ್ಥ ಸಿದ್ಧಿ. ಈಗ
ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದರಿಂದ ಧನ ಸಮೃದ್ಧಿ ಆಗುವಂತಹ ಒಂದು ಸುಯೋಗ. ಆರೋಗ್ಯದಲ್ಲಿ ನೆಮ್ಮದಿ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ಸಪ್ತಮದಲ್ಲಿರತಕ್ಕಂತಹ ಶುಕ್ರನು ಸಾಧಾರಣವಾಗಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ತೊಂದರೆಯನ್ನು ಕೊಡ್ತಾನೆ. ಸ್ವಲ್ಪ ಜಾಗೃತಿಯಾಗಿರಿ. ರಂಗದಲ್ಲಿ ಕೆಲಸ ಮಾಡುವಾಗ ಬಣ್ಣ ಹಚ್ಚಿ ಕೆಲಸ ಮಾಡುವಾಗ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಜೀವಕ್ಕೆ ಅಪಾಯಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಕುಂಭರಾಶಿಯವರಿಗೆ. ದೋಷ ನಿವಾರಣೆಗಾಗಿ ಮೃತ್ಯುಂಜಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ಮೃತ್ಯುಂಜಯ ಹೋಮದಲ್ಲಿ ಪಾಲ್ಗೊಳ್ಳಿ. ಶುಭವಾಗುತ್ತೆ, ಸುಖವಾಗುತ್ತೆ ಕುಂಭರಾಶಿಯವರಿಗೆ. 8, 7 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರ ನಿಮಗೆ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮಾಧಿಪತಿಯಂತಹ ಗುರು ಪಂಚಮದಲ್ಲಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ರಿಂದ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ. ಸುಖ ಸ್ಥಾನದಲ್ಲಿರ್ತಕ್ಕಂತಹ ರವಿ ಬುಧರು ನಿಮಗೆ ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವಂತಹ ಲಕ್ಷಣ, ಮನಸ್ಸಿಗೆ ನೆಮ್ಮದಿ, ಉಲ್ಲಾಸವನ್ನು ಕೊಡುವಂತಹದ್ದಿದೆ ಇವತ್ತಿನ ದಿವಸ. ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು. ರಾಯರ ಸೇವೆಯಿಂದ ಕ್ಷೇಮವಾಗ್ತದೆ. ಜೊತೆಯಲ್ಲಿ ಹಳದಿ ವಸ್ತ್ರ ನಿಮಗೆ ಶುಭವನ್ನು ತರುತ್ತದೆ. ವೀಕ್ಷಕರೇ, 12 ರಾಶಿಯವರು ಇವತ್ತಿನ ದಿವಸ ಆಶ್ಲೇಷ ನಕ್ಷತ್ರ ಇರುವುದರಿಂದ ಸಾಧ್ಯವಾದರೆ ನಾಗಶಾಂತಿ, ಆಶ್ಲೇಷ ಬಲಿ ಅಥವಾ ನಾಗನ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗಿ, ಸುಖವಾಗಿ, ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ನಂಬರನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.